ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳ ತನಿಖೆಗೆ ಸರ್ಕಾರ ಆದೇಶವನ್ನ ನೀಡಿದೆ. ಬೆಳಗಾವಿಯ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿರುವಂತಹ ಕಾರ್ಖಾನೆ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯಲ್ಲಿ ಅಕ್ರಮ ಆಗಿದೆ. ಸಕ್ಕರೆ ಕಾರ್ಖಾನೆಯ ಅಕ್ರಮ ತನಿಖೆಗೆ ರಾಜ್ಯ ಸರ್ಕಾರ ಅಸ್ತು ಅಂತಿದೆ. ಇಬ್ಬರು ವಿಶೇಷ ವಿಚಾರಣಾಧಿಕಾರಿಗಳನ್ನ ನೇಮಿಸಿ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ರಾಜ್ಯ ಸರ್ಕಾರ ನಿವೃತ್ತ ಜಿಲ್ಲಾ ನ್ಯಾಯಾಧೀಶ ಎಸ್ಸಿ ಇಂಗಳಗಿ, ನಿವೃತ್ತ ಅಪರ ನಿಬಂಧಕ ಎಸ್ಎಂ ಕಲೂತಿ ನೇತೃತ್ವದಲ್ಲಿ ತನಿಖೆಯನ್ನ ಮಾಡುವುದಕ್ಕೆ ಆದೇಶವನ್ನ ಹೊರಡಿಸಿದೆ. ಆಡಳಿತಾತ್ಮಕ ಹಾಗೂ ಹಣಕಾಸು ಅವ್ಯವಹಾರಗಳ ಆರೋಪಗಳ ಬಗ್ಗೆ ತನಿಖೆಯನ್ನ ಇದೀಗ ನಡೆಸಬೇಕಾಗಿದೆ. 3 ತಿಂಗಳ ಒಳಗಾಗಿ ತನಿಖೆಯನ್ನ ನಡೆಸಿ ವರದಿಯನ್ನ ಸಲ್ಲಿಸುವಂತೆ ಸರ್ಕಾರ ಸೂಚನೆಯನ್ನ ಕೂಡ ಕೊಟ್ಟಿದೆ. ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅನುಮೋದನೆ ಮೇರೆಗೆ ತನಿಖಾಧಿಕಾರಿಗಳ ನೇಮಿಸಿ ಆದೇಶವನ್ನ ಹೊರಡಿಸಲಾಗಿದೆ. 2018-19ರಿಂದ 2022-23ರವರೆಗೆ ಈ ಅವ್ಯವಹಾರ ಮತ್ತೆ ಅಕ್ರಮ ಸಕ್ಕರೆ ಮಾರಾಟ ನಡೆದಿರುವ ಬಗ್ಗೆ ಇದೀಗ ತನಿಖೆ ಆಗಬೇಕಾಗಿದೆ. ಈ ಸಂಗ್ರಹ ಸಾಮಗ್ರಿ ಖರೀದಿಯಲ್ಲಿನ ಅಕ್ರಮ ಮತ್ತೆ ಆಡಳಿತಾತ್ಮಕ ನಿಯಮ ಬಾಹಿರ ಹಣಕಾಸು ವ್ಯವಹಾರದ ಕುರಿತು ತನಿಖೆ ಆಗಬೇಕಾಗಿದೆ. ಈ ತನಿಖೆಯನ್ನ ಈ ಒಂದು ಟೀಮ್ ನಡೆಸಲಿಕ್ಕಿದೆ. ಸಕ್ಕರೆ ಕಾರ್ಖಾನೆ ಅಕ್ರಮಗಳ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ನಡೆಸಿ ದೂರನ್ನ ಕೂಡ ನೀಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಅಕ್ರಮಗಳು ನಡೀತಾ ಇರುವಂತಹ ವಿಚಾರ ಗೊತ್ತಿರುವಂತಹ ವಿಚಾರ, ಈಗ ತನಿಖೆಗೆ ಸರ್ಕಾರ ಅಧಿಕೃತವಾಗಿ ಆದೇಶವನ್ನ ಹೊರಡಿಸಿದೆ. ಯಾವ ರೀತಿಯಾದಂತಹ ತಯಾರಿಗಳಾಗಿದೆ ಈ ಬೆಳಗಾವಿಯ ಎಂಕೆ ಹುಬ್ಬಳ್ಳಿ ಗ್ರಾಮದಲ್ಲಿ ಅಂತ ಹೇಳಿ? ರಮ್ಯ, ಏನಂತಂದ್ರೆ 2018-19 ಸಾಲಿನಿಂದ ಹಿಡ್ಕೊಂಡು 2023ವರೆಗೂ ಸಾಕಷ್ಟು ಸಕ್ಕರೆ ಕಾರ್ಖಾನೆಯಲ್ಲಿ ಅವ್ಯವಹಾರ ನಡೆದಿರ್ತಕ್ಕಂಥದ್ದು. ಈ ಬಗ್ಗೆ ಸಾಕಷ್ಟು ರೈತ ಪರ ಹೋರಾಟಗಾರರು ಮತ್ತು ಅಲ್ಲಿನ ಸ್ಥಳೀಯರು ಕೂಡ ಏನು ಕಿತ್ತೂರು ಭಾಗದ ಸಾರ್ವಜನಿಕರು ಕೂಡ ಸಾಕಷ್ಟು ಒಂದ್ ರೀತಿಯಲ್ಲಿ ಮನವಿಯನ್ನ ಮಾಡಿದ್ರು. ಜಿಲ್ಲಾಧಿಕಾರಿಗಳು ಆಯ್ತು, ಏನು ಸಕ್ಕರೆ ಸಚಿವರಿಗೆ, ಹೀಗೆ ನಾನಾ ರೀತಿಯಲ್ಲಿ ಎಲ್ಲರಿಗೂ ಕೂಡ ಏನೋ ಒಂದು ಮನವಿ ಮಾಡಿ ದೂರು ಸಲ್ಲಿಕೆ ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಹಿಂದಿನ ಸರ್ಕಾರದಲ್ಲಿ ಅದನ್ನ ಏನು ತನಿಖೆ ಮಾಡ್ಲಿಕ್ಕೆ ಮುಂದಾಗಿರ್ಲಿಲ್ಲ. ಆದ್ರೆ ಈಗ ಈ ಸರ್ಕಾರದಲ್ಲಿ ಸದ್ಯ ಏನು ಶಿವಾನಂದ ಪಾಟೀಲ್ ಅವರ ನೇತೃತ್ವ ಏನೋ ಅವರಿಗೆ ಮನವಿ ಅಂತ ಸಲ್ಲಿಸಿದಂತ ಸಂದರ್ಭದಲ್ಲಿ ಈಗ ಸದ್ಯ ಏನೋ ನಿವೃತ್ತ ನ್ಯಾಯಾಧೀಶರ ಏನು ಅವರ ನೇತೃತ್ವದಲ್ಲಿ ಏನು ತಂಡವನ್ನ ರಚನೆ ಮಾಡಿದ್ದು 3 ತಿಂಗಳೊಳಗೆ ಇದನ್ನ ತನಿಖೆ ನಡೆಸಿ ವರದಿ ಸಲ್ಲಿಸಲು ಈಗಾಗಲೇ ಸೂಚನೆ ನೀಡಿರ್ತಕ್ಕಂಥದ್ದು. ರಮ್ಯಾ, ರೈಟ್, ನೋಡಿ, ಒಂದ್ ಕಡೆ ರೈತರು ಕೂಡ ಖುಷಿ ಪಡುವಂತಹ ವಿಚಾರ, ಅನ್ಯಾಯ ಆಗಿದ್ದಂತಹ ರೈತರು ಸಾಕಷ್ಟು ಬಾರಿ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಆದೇಶವನ್ನ ಹೊರಡಿಸಿ ಸರಿಯಾದ ತನಿಖೆ ಆಗಬೇಕು, ನಮಗೆ ಬಹಳಷ್ಟು ಮೋಸ ಆಗಿದೆ ಅಂತ ಹೇಳಿ. ಇದು ಮೊದಲ ಜಯ ರೈತರಿಗೆ ಅಂತ ಹೇಳ್ಬೋದಾ ಅಂತ? ಎಸ್ ರಮ್ಯ, ಹೌದು. ಯಾಕಂತಂದ್ರೆ ಏನು ಕಿತ್ತೂರು ಭಾಗದ ಏನು ರೈತರಿಗೆ ಸಾಕಷ್ಟು ಒಂದ್ ರೀತಿಯಲ್ಲಿ ಏನು ಬಿಲ್ ಕೊಡುವಂತ ವಿಚಾರ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಏನು ತಾರತಮ್ಯ ಕೂಡ ಆ ನಿಟ್ಟಿನಲ್ಲಿ ನಡೆದಿತ್ತು. ಹೀಗಾಗಿ ಇವರು ಏನು ಅಂತಂದ್ರೆ ಸಕ್ಕರೆಯನ್ನ ಉತ್ಪಾದನೆ ಮಾಡಿದ ನಂತರ ಆ ಸಕ್ಕರೆ ಏಕಾಏಕಿ ಕಣ್ಮರೆ ಆಗಿರ್ತಕ್ಕಂಥದ್ದು. ಹೊಳ್ಳೆ ವಾಪಸ್ಸು ಏನಂತಂದ್ರೆ ಕಾರ್ಖಾನೆಯಲ್ಲಿರುವ ಕೆಲವು ಸಾಮಗ್ರಿಗಳು ಕೂಡ ಏನು ಕಳತನ ಆಗಿರ್ತಕ್ಕಂಥದ್ದು. ಈ ಬಗ್ಗೆ ಯಾವುದೇ ರೀತಿ ದೂರು ಕೂಡ ಏನು ತನಿಖೆ ನಡೆಸಿ ಯಾವುದೇ ರೀತಿ ವರದಿ ಕೂಡ ಕೊಟ್ಟಿರಲಿಲ್ಲ. ಹೀಗಾಗಿ ಎಲ್ಲೋ ಮೇಲ್ನೋಟಕ್ಕೆ ಏನು ಮಲಪ್ರಭಾ ಸಕ್ಕರೆ ಇರುವಂತಹ ಅಧಿಕಾರಿಗಳ ಮೇಲೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿತ್ತು. ಹೀಗಾಗಿ ಅಲ್ಲಿನ ರೈತರು ನೇರವಾಗಿ ಅಧಿಕಾರಿಗಳ ಮೇಲೆ ಒಂದ್ ರೀತಿಯಲ್ಲಿ ದೂರನ್ನ ನೀಡುವಂತ ಕೆಲಸ ಮಾಡಿದ್ರು. ಈಗ ಸದ್ಯ ಸರ್ಕಾರ ಈಗ ಆ ಕಾರ್ಖಾನೆ ಅಕ್ರಮ ಸಂಬಂಧಪಟ್ಟಂತೆ ತನಿಖೆಗೆ ಆದೇಶವನ್ನು ನೀಡತಕ್ಕಂಥದ್ದು. 3 ತಿಂಗಳಲ್ಲಿ ವರದಿ ಸಲ್ಲಿಸಲು ಈಗಾಗಲೇ ಸೂಚನೆ ಕೂಡ ನೀಡಲಾಗಿದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.